ಹುಳ ಎತ್ಲಾಗ ಹೋದ? ಹಾಕಿ ನೋಡ, ಇಲ್ಲಿ ತಗಬಾ ಅಂತ ಹೇಳಿದ್ದಲ್ಲ ನಾ. ತಂದು ಕೊಡ್ಬೇಕಾರೆ ತಗೊಂಡು ಇದು ಮಾಡಾತ. ಎಲ್ಲ ಹಾಕಿ ನೋಡಿದ್ರನ ಬಟ್ಟೆನ? ಒಬ್ಬರಾರು ಪತ್ರಿಕೆ ಅದರನ ಹಂಗಾರೆ. ಏ ಬುಳ್ಳ, ಬಟ್ಟೆ ಹಾಕಿ ನೋಡ್ದನ? ಇದನ್ನು ತಂದ್ಕೊಂಡು ಇದನ್ನು ಹಾಕಿ ನೋಡ್ಬೇಕಂತೆ. ಮತ್ತೆ ಎಂತ ಎಲ್ಲಿಗೆ ಹಾಕದ? ಅದೇ ಹಾಕಿಡ್ಲಿ ಬೇಕಾರೆ ಇದನ್ನು. ಅದಕ್ಕೂ ಏನು ದೊಡ್ಡ ಆಗ್ತದೆ ಅಷ್ಟು ರೀತಿ ಹೇಳಿನಿ ಸರಿಯಾಗಿ ತಬ ಅಂತ. ಹುಳ್ಳ ಸುಮ್ಮನಿರ. ಕೇಂದಾಗೆಲ್ಲ ದುಡ್ಡು ಕೊಡ್ತಾರೆ, ಈಗ ಅಷ್ಟು ಆಸೆ ಮಾಡಿ ತಂದಾರೆ ಅಲ್ಲಿಂದ. ಚೂ ದೊಡ್ಡ ಆಗ್ಯದೆ, ಮತ್ತೆಂತ ಆಗ್ಯದೆ? ಇಟ್ಟು ಹಾಕಿದ್ರು ಸೈ ಹೊಸ ಬಟ್ಟೆ ಇಟ್ಟಂಗೆ. ಮತ್ತೇನು ಹೇಳಕ್ಕೋಬೇಡ, ಅವ್ರ ಮನ್ಸಿಗೆ ಬೇಜಾರಾಗ್ತದೆ ನೋಡೋ. ನಂಗೆ ಗೊತ್ತಿಲ್ಲದೆ ಇದ್ದಿದ್ದು, ನೀನೇನು ಬೇಜಾರು ಮಾಡೋಳೆ ಅಲ್ಲ ನೋಡೋ. ನಿಂಗೆ ಒಳ್ಳೊಳ್ಳೆ ಬಟ್ಟೆ ಸಿಕ್ಕಿದ್ವಲ್ಲ, ಅದಕ್ಕೆ ಹೇಳ್ತಿದ್ದೀಯ. ಏನೋ ಹೇಳ್ಬೇಡ ಅಂತ. ನಿಂಗೇನಾರು ಹಿಂಗಿದ್ದೆ ತರಬೇಕಿತ್ತು, ನೋಡ್ತಿದ್ದೆ ನಾನು ಅವಾಗ ನೀ ಏನು ಹೇಳ್ತಿದ್ದೆ ಬಿಡ್ತಿದ್ದ ಅಂತ. ಗೊತ್ತಾ, ಇದಕ್ಕೂ ಬಟ್ಟೆ ತಂದದ ಅಮ್ಮ ಪುಳ್ಳ. ನಿಂಗೂ ತಂದದೆ, ಅಪ್ಪಗೂ ತಂದದೆ, ನನಗೆ ಚಿಂಗಣಿಗೆ ಇಬ್ಬರಿಗೆ ಇಲ್ಲ ಹಂಗಾರೆ. ತಂದದೆ. ಅಮ್ಮಗೆ 2 ಜೊತೆ ಚೂಡಿದಾರ ತಂದದೆ ಗೊತ್ತಾ? ಎಷ್ಟು ಚೆನ್ನಾಗಿದ್ದಾವೆ. ಚಿಂಗಾಣಿ ನಂಗೆ ಬೇಡ ಬಟ್ಟೆ, ರಿಮೋಟ್ ಕಾರ್ ಬೇಕು ಅಂತ ಹೇಳಿದ್ದಾವ. ನಾನು ಅದನ್ನಾರು ಹೇಳಿದ್ರೆ ಆತಿತ್ತು. ಅವನಿಗೆ ರಿಮೋಟ್ ಕಾರೇ ತಂದ ನೋಡಿ ಅಲ್ಲಿ ಸ್ವಲ್ಪ ಆಟ ಆಡ್ತಾ ಕೂತನಲ್ಲ. ನಾನು ಅದನ್ನೇ ತರಕ್ಕೆ ಹೇಳ್ತಿದ್ದೆ. ಹಿಂಗಂತ ಗೊತ್ತಿದ್ದಿದ್ರೆ ಗುಂಡ ಹೊಸ ಬಟ್ಟೆ ತಗೋತಾನೆ ಅಂತೇಳಿ ನಾನು ತಗೊಳ್ಳೋಣ ಅಂತ ಮಾಡಿದೆ. ನಂಗೆ ಯಾವಾಗಲೂ ಹಿಂಗೆ ಆಗೋದು. ಸಮ ಹಿಡ್ಕೊಂಡು ಹೇರಿದ್ರು ಹೇರಿದೆ ನಾನೀಗ. ಏನು ಭಾಳ ದೊಡ್ಡ ಜನ ಏನು ಬೇಕಂತ ಕಂಡ್ರೆ ಇನ್ನೊಂದು ಬಟ್ಟೆ ಏನು ತಗೊಳಕ್ಕಾಗಲ್ಲ. ಅಲ್ಲಿಂದ ಹೋಗಿ ಆಸೆ ಮಾಡಿ ತಂದರೆ ಏನು ನಿನ್ನ ಅಪ್ಪ ದುಡ್ಡು ಕೊಟ್ಟಿದ್ರು ಅಂತ ಮಾಡ್ದ, ನಿನ್ನ ಅಜ್ಜಿ ದುಡ್ಡು ಕೊಟ್ಟಿದ್ರು ಅಂತ ಮಾಡ್ದ. ನಾನು ಕೊಡಲ, ಅವ್ರ ದುಡ್ಡಲ್ಲೇ ತಂದರೆ. ಸುಮ್ಮನೆ ಹಾಕ್ಯಣಕ್ಕಾದ್ರೆ ಹಾಕಿ ಇಲ್ಲಿ ಹಾಗೆ ತೆಗೆದು ಬದಿ ಇಡ. ಇನ್ನೊಂದು ವರ್ಷ ಆದಮೇಲೆ ವರ್ಷ ಏನು 3-4 ತಿಂಗಳು ಅನ್ನಷ್ಟೊತ್ತಿಗೆ ಅದು ಸಮ ಆಗ್ತದೇನು ಸೈಜ್. ಈಗಲೂ ಹಾಕ್ಬೋದು, ಏನು ತೊಂದರೆ ಏನಿಲ್ಲ. ಭಾಳ ದೊಡ್ಡ ಇದಾಗಿ ಹೋಗ್ತೀವಿ ಒಂದು. ಏನು ಚೂಡಿದಾರ ತಂದು ಕೊಟ್ಟೋದೆ ಅಂತ ಹೊಟ್ಟೆ ಕಿಚ್ಚು. ಅಪ್ಪನೇ ಸೈ ಅಂತ ಮಾಡಿದ್ದೆ, ನೀನು ಜೊತೆ ಸೇರ್ಕ. ಅಲ್ಲ, ನಮ್ಮಮ್ಮ ಅಷ್ಟು ಮಾಡಿದ್ರು ಮತ್ತೇನಾರು ನೀ ಇನ್ನೊಂದು ಕೊನಕು ಮಾಡೋದು ಬಿಡ್ತೀಯೇನೆ. 2 ಜೊತೆ ಚೂಡಿದಾರ ತಂದು ಕೊಟ್ಟದು. ನೀ ಎಂತ ತಂದು ಕೊಟ್ಟಿಯ ಅದಕ್ಕೆ? ನೀ ಎಂತ ತಂದು ಕೊಟ್ಟಿಯೇ? ನಾನು ತಂದು ಕೊಟ್ಟಿನಿ ಸೀರೆ ಎಲ್ಲ. ಸುಮ್ಮನಿರಿ, ನಿಮ್ಮಂಗೆ ಅಲ್ಲ. ಹೋದ ವರ್ಷ ಯಾವ ಹಬ್ಬಕ್ಕೆ ಆನೆ ಮರ್ತೋತಪ್ಪ, ಎಲ್ಲರಿಗೂ ಬಟ್ಟೆ ತಂದಿದ್ನಲ್ಲ ನಾನೇ. ಏನು ಸಿಟ್ಕೊಂಡು ಹಾಕಲ್ಲ ಅಂತ ಬಿಟ್ಟಿದ್ರಿ, ಆಮೇಲೆ ಅದನ್ನೇ ಹಾಕ್ತಿದ್ದೀರಲ್ಲ. ಈಗ ಹೇಳ್ತಾರೆ ನೀವೆಂತ ತಂದು ಕೊಟ್ಟಿರಿ ಅದನ್ನು ಫಸ್ಟ್ ನೋಡ್ಕೇಳಿ, ಬೇರೆಯವ್ರಿಗೆ ಹೇಳೋದು ಆಮೇಲೆ. ಅಲ್ಲ ಪುಳ್ಳು ಎತ್ಲಾಗ ಹೋದ? ಬಾ ಹಂಗಾರೆ ಹೆಂಗೆ ಕಾಣ್ತದೆ ನೋಡೋಣ ಅಂತೀನಿ. ಹೋಗ ಕರಿಯೋದು ಕೇಳಲ್ಲ ನಾ. ಹೌದಾ ಪುಳ್ಳ, ಅಮ್ಮ ಕರೀತ ಎಷ್ಟೊತ್ತಾಗಿದೆ ನಡಿಯಲ್ಲಿ. ಎಂತದೆ ಅಜ್ಜೆ? ಅಜ್ಜತ್ತ ಹೊಸಬಟ್ಟೆ ಹೆಂಗೆ ಕಾಣ್ತವೆ ನೋಡೋಣ, ಹಾಕಿ ಬಾ ಅಂತ ಹೇಳಿನೇ. ಏನಿವತ್ತು ವಾರ ಸರಿ ಇಲ್ಲ ಅಂತ ಬೇಡ ಅಂತ ನಿನ್ನಮ್ಮ. ವಾರ ತಿಥಿ ಅವಕ್ಕೂ ಅಂತ ಇದು ಹಾಕಿ ಬಾ ನೋಡೋಣ ಹೆಂಗೆ ಕಾಣ್ತದೆ. ನೋಡೋಣ ಅಂತ ಇದು ಮಾಡ್ತಿದ್ದೀನಿ, ಏನು ಹಂಗೆ ಬಂದೀಯ? ಹಾಕಿ ಬರ ಹೋಗ. ಹಾಕದು ಎಲ್ಲಿಗೆ ಹಾಕದು ಅದನ್ನು? ನಾ ಪೂರ್ತಿ ಮುಳುಗೆ ಹೋಗ್ತೀನಿ. ಅಷ್ಟು ದೊಡ್ಡ ತಂದಿಟ್ಟಿಯಲ್ಲ, ಅದನ್ನು ತಂದ್ಕೊಂಡು ಎಂತ ಮಾಡೋದು ನಾನು? ಪುಳ್ಳು ತಗೊಂಡು ಜಪ್ಪಿಡ್ತೀನಿ ಈಗ. ಹಿಡಿಯ ಹಾಕಸಿ. ಇಷ್ಟು ಚೆನ್ನಾಗದೆ ಟೀ ಶರ್ಟ್. ತೋರಿಸ್ತೀನಿ ತಾಡಿ, ಈಗ ಚೆನ್ನಾಗಿದ್ದೀವಿ ಅಂತ ತೋರಿಸ್ತೀನಿ. ನೋಡು ಹೆಂಗೆ ಕಾಣ್ತಾ ಇದೆ ನೋಡು. ಇದನ್ನು ಎಂತ ಎಲ್ಲಿಗೆ ಹಾಕಿಡೋಗದು ನಾನು? ಹೆಂಗೆ ಹಾಕಿಡೋಗದು? ಹಾಗೆ ಗೊತ್ತಾ ಇದು ಎಂತ ಮಗನೇ? ಹಂಗಾರೆ ಬೆಳವಣಿಗೆ ಹಿಡಿದವರಲ್ಲ ಜ್ಯೂಸ್ ದಡ್ಡ ಇರಲಿ ಅಂತ ನೋಡಿದೆ. ಅದು ಸಾಕಕ್ಕೆ ಬರ್ತದೆ ಅಂತ. ಎಂತ ಮಾಡದ ಮಗನೇ? ಈಗ ಹಿಂತಿರುಗಿ ತಗೊಳೋದೇ ಇಲ್ಲಂತೆ. ಎಂಥದ್ದು ಇದ್ರಲ್ಲಿ ಕೊಟ್ಟವಂತೆ ಅವು. ಶೀತ ಹೇಳ್ತೈತೆ ದೊಡ್ಡ ಆಗ್ತದೆ ಅಂಥೇಳಿ ಗುಂಡಿಗೆ ಇದರಲ್ಲೇ ಸಣ್ಣದು ತಗೋತು. ನಾನು ನನ್ನ ಅಮ್ಮಗೆ ಬೇಗ ದೊಡ್ಡ ಆಗ್ತಾನೆ ಅಂತೇಳಿ ಹೇಳ್ತು. ದೊಡ್ಡ ತನ್ನ ಎಂತ ಆಗಲ್ಲ, ಒಂದು ವರ್ಷ ಸರಿ ಆಗ್ತದೆ. ಹಂಗಾರೆ 2 ವರ್ಷ ಬಿಟ್ಟೆ ತರಬೇಕಿತ್ತು. ಈಗ ಎಂತ ತಂದೆ? ಪೆಟ್ಟಿಗೆಲಿರೋ ಬದಲು ಲಂಬಿಲೆ ಇರ್ತಿತ್ತಲ್ಲ. ನಾನು ಈಗ ಹಬ್ಬಕ್ಕೆ ಹಾಕಿ ಎಲ್ಲರೂ ಹೊಸ ಬಟ್ಟೆ ಹಾಕಿ ಬರ್ತಾರೆ ಗೊತ್ತಾ
ಮತ್ತೆ ನೋಡು ಒಳ್ಳೇದ ಅವನಿಗೆ ಸರಿಯಾಗಿದ್ನೇ ತಗೊಂಡೋಗ್ಯಾರೆ. ಅವ್ರು ಹೇಳಿದ್ನ ನಿಂಗೆ ಕೇಳೋಕ್ಕಾಗಲ್ಲ. ನಾನೇ ಹೇಳಿದ್ದೆ ಗೊತ್ತಾ ಅವನಿಗೆ, ಹೊಸ ಬಟ್ಟೆ ತಗೊಳ್ಳೋಣ, ನಂಗೆ ಅಜ್ಜಿ ಕೊಡಿಸ್ತದೆ, ನೀನು ತಗ ಅಂತ ಹೇಳಿದ್ದೆ. ಈಗ ನೋಡಿದ್ರೆ ಅವನಿಗೆ ಚೆನ್ನಾಗಿರೋ ಸಿಕ್ಕಿದ್, ನಂಗೆ ಇಲ್ಲ. ಪುಳ್ಳು ಬಂದೆ ಅಂದ್ರೆ ಈಗ ಸಮ ಹಿಡ್ಕು ಜಪ್ತೀನಿ. ಹೇಳ್ದಲ್ಲ ನಿಂಗೊಂದ್ಸತೆ, ಅಷ್ಟು ಚೆನ್ನಾಗದೆ ಟೀ ಶರ್ಟ್ ಅಂದರೆ ಇನ್ನೊಂದು 4 ತಿಂಗಳಿಗೆ ಸರಿ ಆಗ್ತದದ. ಸುಮ್ಮನೆ ಇದ್ಬಿಡ, ಬೇಕಾದ್ರೆ ನಾ ಬೇರೆ ತಂದು ಕೊಡ್ತೀನಿ ಮತ್ತೊಂದು ಸಣ್ಣದ. ನೀವು ಹೋಗಿ ಅಲ್ಲಿ ಒಳ್ಳೆ ಮಾತಲ್ಲಿ ಪುಳ್ಳಿಗೆ ಹೇಳಿಚಿ ಕರ್ಕೊ ಬರ್ತೀರ, ಎಂತ ಮಾಡ್ತೀರಿ ನೋಡಿ. ಅಲ್ಲ ಪೇಟೆಯಿಂದ ಅಷ್ಟು ಇದು ಮಾಡಿ ತಂದರೆ ಯಾರು 1 ರೂಪಾಯಿ ದುಡ್ಡು ಕೊಡಲ, ಅವ್ರ ದುಡ್ಡಲ್ಲಿ ಹೋಗಿ ತಂದರೆ ಈ ಹುಡುಗ ಹೋಗಿ ಹಿಂಗೆ ಮಾಡ್ತಾ ಇದ್ದಾನಲ್ಲ, ಅಷ್ಟು ರೀತಿ ಹೇಳಿದ್ರು. ಏನು ಬಂತವನಿಗೆ ಅಂತೀನಿ, ಹೋಗ್ರಿ ಅಲ್ಲಿ. ಬಟ್ಟೆ ತಂದು ಕೊಟ್ಟಿದ್ದಕ್ಕೆ ಅತ್ತೆ ಮೇಲೆ ಪ್ರೀತಿ ಅಂದರೆ ಏನು ಉಕ್ಕು ಹರಿತಾ ಇದೆ. ಫುಲ್ಲು ಅಷ್ಟು ಇದು ಮಾಡ್ತಿರ್ಲಪ್ಪ, ಭಾಳ ದೊಡ್ಡನ ಟೀ ಶರ್ಟ. ದೊಡ್ಡ ಅಂದರೆ ಚಿಡ್ಡಿ ಹಾಕೋದೇ ಬೇಡ, ಹಂಗದೆ. ಸದ್ಯಕ್ಕೆ ಏನದು ಹಾಕಕ್ಕೆ ಬರಲ್ಲ. ನಾ ಸುಮ್ಮನೆ ಅವನಿಗೆ ಸಂಧಾನಕ್ಕೆ ಹೇಳಿದ್ದಷ್ಟೇ. ವಾಪಸ್ ಕೊಟ್ಟು ಮತ್ತೊಂದು ಸೈಜಿನ ತಂದರೂ ಸೈ, ನಾಳೆ ಹೋತಿಯಲ್ಲ ನೀನು, ಹೋದಳಲ್ಲೇ ಎಕ್ಸ್ಚೇಂಜ್ ಮಾಡ್ಕಿ ಬಾ. ಅಷ್ಟು ಹೇಳೋಕ್ಕಾಗದೆ ಪುರಾಣ ಮಾಡ್ತೀಯ 4 ತಿಂಗಳು 6 ತಿಂಗಳು ಅಂತ. ವಾಪಸ್ ಕೊಡಂಗೆ ಇಲ್ಲಂತೆ ಮಾರ್ರ, ಆಫರಿನ ಬಟ್ಟೆ ಅವು, ವಾಪಸ್ ತಗೊಳ್ಳಲ್ಲ ಅಂತ ಹೇಳೇ ಕಳಿಸ್ಯಾರಂತೆ. ಪುಳ ಮನೆ ತಲೆ ಬಿಸಿ ಮಾಡ್ಕಿಬೇಡ, ಮೊನ್ನೆ ಇದನ್ನು ಹಾಗೆ ತೆಗ್ದಿಡೋಣ, ನಿಂಗೆ ಮತ್ತೊಂದು ಕೊಡಿಸ್ತೀನಿ, ನಾಳೆ ದುಡ್ಡು ಕೊಡ್ತೀನಿ, ನೀನು ನಮ್ಮ ಬತ್ತದಲ್ಲ ಅಲ್ಲೇ ಅದ್ರ ಜೊತೆ ಹೋಗಿ ತಂದ್ಕ, ಮತ್ತೊಂದು ತಂದ್ಕ. ಒಳ್ಬೇಡ ಮಗನೇ, ಎಂತ ಉತ್ಸವದ ಹಬ್ಬಕ್ಕೆ ಹೊಸ ಬಟ್ಟೆ ತಂದ್ಕೊಂಡು ಈ ಥರ ಒಳ್ಳೇದ? ಅದ್ರ ಬದಲು ನೀನೇ ಬಂದಿದ್ರೆ ರಗಳಿತ್ತನ್ನು ನೋಡು. ಹೇಳಿದೆ ಇಸ್ಕಲಿಗೆ ಬಂದು ಕರ್ಕೊಬತ್ತೀನಿ ಅಂತ, ಬೇಡೇ ಬೇಡ ಅಂದೆ. ನೀ ಬಂದುಬಿಟ್ಟಿದ್ರಲ್ಲ, ಹಾಕಿ ನೋಡಿ ತಗೋಬಿಟ್ಟಿದ್ರೆ ಸರಿ ಆತಿತ್ತು. ಹೌದಾ? ನನ್ನ ಕಣ್ಣಿಗೆ ಏನು ಹಾಲು ಇಡ್ತಾ ಏನೋ ಮರೆಯ, ಕೇಳಿದ್ರೆ ನನ್ನ ಮಗ ಇಷ್ಟು ದೊಡ್ಡ ಅದಾನೆ ನನ್ನ ಮೊಮ್ಮಗ ಅಂದೆ. ಹಂಗಾಗಿ ಕೊಟ್ಟರು ಅವರು ಅಂಗಡಿಯರು. ಸುಮ್ಮನಿರೋ ಅಜ್ಜಿ ನೀನು, ಹಂಗಾರೆ ಸೀಟತ್ತೆ ಗುಂಡಕ್ಕೆ ತಗೊಂಡಾಗ್ಲೂ ಗೊತ್ತಾಗ್ಲನೇ ಅವಂದು ನಂದು ಒಂದೇ ಸೈಜ್ ಅಲ್ಲ. ಪುಳ್ಳು ಹೌದು ಸೈ ಮಾರಯ್ಯ, ಸ್ವಲ್ಪ ದೊಡ್ಡ ಅಷ್ಟೇ. ಅದ್ರ ಮಾತ್ರ ಟೀ ಶರ್ಟ್ ಭಾಳ ಚೆನ್ನಾಗದೆಯಾ, ಹೊಸ ಸ್ಟೈಲಿಂದು. ತೆಗ್ದಿಟ್ಕ, ಇನ್ನು 4 ವರ್ಷ ಆದರೂ ಇದು ಸ್ಟೈಲೇನು ಹೋಗಲ್ಲ. ಅಜ್ಜಿಗೆ ಮೊಮ್ಮಗ ಈಗಲೇ ದೊಡ್ಡ ಆಗೇನೆ ಅಂಥೇಳಿ ಅದೇ ಗ್ಯಾನ್ದಲ್ಲಿ ಇತ್ತೇನೋ, ಹಂಗಾಗಿ ತಂದದೆ. ನೀ ಹೋಗೋ, ನಾಳೆ ನೀನು ನಮ್ಮ ಬೇರೆ ಕೊಡಿಸ್ತದಂತೆ. ಇದನ್ನು ಹಾಗೆ ಜೋಪಾನ ತೆಗ್ದಿಡು, ಹೋಗೋ. ಎಲ್ಲರೂ ಹಿಂಗೆ ಮಾಡಿ ನೀವು ಒಳ್ಳೆ ನಗಾಡಕ್ಕೊಂದು ಇದಾಗಿದೆ. ಅಲ್ಲ ಅಮ್ಮ, ನಾನೊಬ್ಬ ನಿಂಗೆ ಅಂತ ಮಾಡಿದ್ನೆ, ಬತ್ತ ಭಾಳ ಒಂಥರ ಮಾಡ್ತಿದ್ದೀಯ ನನ್ನ. ಯಾವಾಗ ಎಂಥ ಥರದಾದರೂ ನನಗೆ ಫಸ್ಟ್ ತತ್ತಿದ್ದೆ. ನಾನು ಹಂಗಾರೆ ಹುಡುಗರಿಗೆ ಮಾತ್ರ ತಂದಿಯೇನೋ, ಅಪ್ಪಗೆ ಹುಡುಗರಿಗೆ ಮಾತ್ರ ತಂದಿದ್ದಂತ ಮಾಡಿ ನೋಡಿದ್ರೆ ಶಾರದಗೂ ಬಟ್ಟೆ ತಂದೀಯ. ನಾ ಏನಂತ ಅನ್ಯಾಯ ಮಾಡೀನಿ ಅಮ್ಮ? ಎಂಥ ಅನ್ಯಾಯ ಮಾಡೀನಿ ಹೇಳು. ನಂಗೆ ಒಂದು ಬನೀನು ಟೀ ಶರ್ಟ್ ಎಂಥದಾರು ಒಂದು ತರ್ಬೋದಿತ್ತಲ್ಲ, ಎಷ್ಟು ಖುಷಿಲಿ ಹಾಕಿತ್ತಿದ್ದೆ ಗೊತ್ತಾ? ಪಾಪ ನಾನೆಂತ ಹಂಗೆ ಮಾತಾಡ್ತಿದ್ದೀಯಾ? ಎಂತ ಮಾತಾಡ್ತಿದ್ದೆ? ಎಂತ ಅನ್ಯಾಯ ಅಂತ ಮಾಡ್ತೀಯ ನೀ ನನಗೆ? ಏನು ಬಾಲ ಮಕ್ಕಳು ಮಾಡ್ದಂಗೆ ಮಾಡ್ತಾನೆ. 2 ಸತಿ ತಗೋಣ ಅಂತ ಹೋದಳ, ಸೀಟ್ನೇ ಹೇಳ್ತ ಅವನಿಲ್ಲ. ನಮ್ಮನೇಲಿ ಇವರು ಪಾಪಣ್ಣ ಬೋರ್ಲಿ ಪೇಟೆಗೆ ಬಂದು ಎಂತೆಂತ ಬೇಕಾ ಎಲ್ಲ ತಗೊಬರ್ಲಿ, ನಮ್ಮನೇಲಿ ಇವರಿಗೆ ಎಂಥದ್ದು ಇಲ್ಲ ಅಂತ, ಹಂಗಾಗಿ ಹಾಗೆ ಬಂದೀನಿ. ನಿಂಗೆ ಕರೆದೇ ಬರ್ತಿದ್ದ ನಾನು ನೋಡೀಗ ಆ ಹುಡುಗಕ್ಕೆ ತಂದ ಇದಾಗಿದ್ದ. ನಿನ್ನ ಪಾಲು ದುಡ್ಡು ಹಾಗೆ ಇಟ್ಟಿನಿ ನಾನು. ನೀ ಪೇಟೆಗೆ ಹೋಗೋದಾರೆ ನಿನ್ನ ದುಡ್ಡಲ್ಲೇನು ಹೋಗೋದು ಬೇಡ, ನಾನು ಕೊಡ್ತೀನಿ, ತಗೊಂಡು ಎಂತ ಬೇಕೋ ಅದನ್ನು ತಗೋಬಾ. ಹೋಗ್ಲಿ ಇವನೇ ಅಂತೇಳಿ ಬಂದೀನಿ. ಏನೊಂದೊಂದು ದೊಡ್ಡ ಮಾತಾಡ್ತೀಯ ನೋಡಿದ್ರೆ, ನಂಗೆ ಗೊತ್ತಿಲ್ಲ ನೋಡ ತಂದಡಿ ಹಾಕಿತೀಯ ಅಂತ. ಗನ ಬಟ್ಟೆನೇ ತಗ, ದುಡ್ಡಿಟ್ಟೀನಿ. ಮತ್ತು ಈಗ ಎಲ್ಲರ ಹತ್ರ ಡಂಗುರ ಸಾರಕ್ಕೆ ಹೋಗಬೇಡ, ಇಂತಿಷ್ಟು ಅಂತೇಳಿ 2,500 ಇಟ್ಟೀನಿ. ತಗೊಂಡೋಗು, ನನ್ನ ಲೆಕ್ಕದಲ್ಲೇ ತಗೋಬೇಕು. ಗನ ಬಟ್ಟೆನೇ ತಗ, ಜಾಸ್ತಿ ಆದರೂ ಪರವಾಗಿಲ್ಲ, ನಾ ಕೊಡ್ತೀನಿ. ಮತ್ತೆ ಮಾತಾಡ್ತಾನೆ, ಹೋಗೀಗ. ಅಯ್ಯೋ, ಈಗ ಸಮಾಧಾನ ಆತ ಅಮ್ಮ. ನನಗೆ ಶಾರದನಿದ್ರೆ ಹೇಳಂಗಿಲ್ಲ ಬಿಡಂಗಿಲ್ಲ, ಎಷ್ಟೊಂಥರ ಬೇಜಾರಾದಂಗೆ ಆತ ಗೊತ್ತಾ. ನಂಗೆ ಅಷ್ಟೆಲ್ಲ ಬೇಡ ಅಮ್ಮ, ಅಷ್ಟು ಬೇಡ. ಎಂಥಾರು ಒಂದು ಶಾಸ್ತ್ರಕ್ಕೆ ಇದನ್ನು ತಗೋತೀನಿ ಸಾಕು. ನೀ ಇಟ್ಕ, 1,000 ರೂಪಾಯಿ ಕೊಡು ಸಾಕು. ಉಳಿದಿದ್ದು 1,500 ರೂಪಾಯಿ ನನ್ನ ಲೆಕ್ಕದಲ್ಲಿ ನಾನು ಹಿಂಗೆ ಕೊಟ್ಟಿದ್ದು ಅಂದ್ಕೊಂಡು ಇಟ್ಕೊಬಿಡು.